welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳ್ಬಿಟ್ಟು ಏನಪ್ಪ ಅಂತ ಅಂದರೆ ಇವತ್ತು ಮನೋಜ್ ಅವರು ಮತ್ತು ನಾನು ಒಂದು ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೇಟ್ ಆಗಿಬಿಡುತ್ತೆ, ಹೊರಡಬೇಕು ಬೇಗನೆ. ಲೇಟ್ ಆಗಿದೆ ಆಲ್ರೆಡಿ. ನೋಡೋಣ, 12 o'clock ಅಂತ ಏನೋ ಹೇಳಿದ್ರು ಮೂವಿ ಟೈಮು. ಇವಾಗ ಆಲ್ರೆಡಿ ಇನ್ನೂ ಲೇಟ್ ಆಗಿಲ್ಲ ಆ್ಯಕ್ಚುಲಿ. ಇನ್ನು ಟೈಮ್ ಇದೆ, ಅಂದರೆ ನಾವು ಹೋಗೋಷ್ಟರೊಳಗಡೆ ಲೇಟ್ ಆಗಿಬಿಡುತ್ತೆ ಅಂತ ಅಷ್ಟೇ. ಇವಾಗ 11:10 ಆಗಿದೆ. 12 o'clock ಇದಿರೋದು. ವಾಚೇ ಬಿಡಿಸ್ಬಿಟ್ಟೆ. 12 o'clock ಮೂವಿ ಇದೆ. ಸೊ ಹೋಗಬೇಕು. ಯಾವ ಮೂವಿ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಮಗೂ ತೋರಿಸ್ತೀನಿ. ಹಾಗೆ ಮೂವಿ ಹೇಗಿತ್ತು ಅಂತ ಮೂವಿ ನೋಡ್ಕೊಂಬಂದ್ಮೇಲೆ ಹೇಳ್ತೀನಿ. ಎಸ್, ಬನ್ನಿ ಹೋಗೋಣ. ಹಾಗೆ ನಮ್ಮ ಗುಂಡ ನಾವು ಹೋಗ್ತಾ ಇದೀವಿ ಅಂತ ಕೋಪ ಮಾಡ್ಕೊಂಡು ಮಂಚದ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟವನೆ. ಈಗ ಆಚೆ ಬತ್ತವನೆ. ಓಕೆ ಸರ್, ಮಲ್ಕೊಂಡಿರ್ತೀರಾ, ಎದ್ದು ಬರ್ತೀರಾ? ಬರಲ್ವಾ? ಮತ್ತೆ ಬನ್ನಿ. ನಮ್ಮ ಗುಂಡನ್ ನೋಡಿ ಹೆಂಗ್ ನೋಡ್ತೊಂಡ್ ಬಂದ್ಬಿಟ್ಟು. ಏನಮ್ಮ ನೀನು ಬತ್ತೀಯಮ್ಮ, ನೀನು ಬತ್ತೀಯಾ, ನೀನು ಮೂವಿಗೆ ಬತ್ತೀಯಾ? ಇವನ್ನ ಅಲೋ ಮಾಡಲ್ಲ ಅಲ್ವಾ? ನೀನು ಬಂದರೆ ಅಲ್ಲಿ ಎಲ್ಲರ ಹತ್ರ ಜಗಳ ಮಾಡಿಬಿಟ್ಟಿರ್ತೀಯ. ಸುಮ್ಮನೆ ಬೇಗ ಬರ್ತೀವಿ. ಸುಮ್ಮನೆ ಆಯಿತು, ಬೇಗ ಬರ್ತೀವಿ. ಬಾಯ್ ಬಾಯ್. ಸುಮ್ಮನೆ ಗುಂಡ ಹೆಂಗ್ ಆಡ್ತವ್ ನೋಡಿ. ಅಯ್ಯೋ ಅಯ್ಯೋ, ಏನು ಆಯ್ತು, ಸುಮ್ಮನೆ ಇರು. ಎಸ್, ಬನ್ನಿ ಹೊರಟೋಣ. ನಾವು ಹೋಗೋಷ್ಟೊಳಗೆ ಕರೆಕ್ಟಾಗಿ ಆಗುತ್ತೆ. ಮಲಗಿರ್ತೀರಾ, ಬರ್ತೀರಾ. ಇನ್ನೂ ಕೆಲಸಗಳು ತುಂಬ ಇದೆ. ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ಫೈನ್ ಕಟ್ಟಿರೋ ಸಾಕಾಗಲ್ವಾ? ನಾಳೆ ಎಷ್ಟು ಕೆಲಸ ಹೇಳಿದೀನಿ ಗೊತ್ತಾ? ವರ್ಷಾನುಗಟ್ಲೆ ಆಗಿದ್ರು ಮಾಡಿಲ್ಲ ಮನೇಲಿ ನಮ್ಮ ಹಸ್ಬೆಂಡು. ನಿಮ್ಮ ಮನೇಲಿ ಹಿಂಗ? ಹೌದೋ ಇಲ್ವೋ? ಆ ಫೋಟೋಸ್ ಎಲ್ಲ ಹೊಡೆದು ಎಷ್ಟು ದಿನ ಆಯ್ತು? 1 ವರ್ಷ ಆಯ್ತು. ಅದು ನೀಟಾಗಿ ಮಳೆ ಹೊಡಿಯೋಕ್ಕಾಗಿಲ್ಲ ನನ್ನ ಕೈಲಿ. ಎಷ್ಟಾಗುತ್ತೋ ಅಷ್ಟು ಹೊಡೆದಿದ್ದೀನಿ. ನೀಟಾಗಿ ಹೊಡೆದು ಇದು ಮಾಡಿ ಅಂತೇಳಿ 1 ವರ್ಷ ಹತ್ತತ್ರ ಆಯ್ತು, ಮಾಡಿಲ್ಲ. ನಡಿ ನಾನು, ನೀವು ಮಲ್ಕೊಬಿಟ್ಟು ನಡಿಯಮ್ಮ ಅಂದ್ರೆ ಗುಂಡು ನೋಡಿ ಹೆಂಗ್ ಆಡ್ತವನೆ. ಅವನೇ ಆಕ್ಟಿವ್ ಆಗಿ ಅವನೇ ಹೋಗೋದಿಕ್ಕೆ. ನನ್ನ ನೋಡ್ತಾನೆ, ಮನೋಜ್ನ ನೋಡ್ತಾನೆ, ನನ್ನ ಕರ್ಕೊಂಡೋಗಿ ಅಂತ. ಸ್ನಾನ ಮಾಡಿಸಿಲ್ಲ ಪಾಪ, ಕಣ್ಣಲ್ಲೆಲ್ಲ ಇದಾಗ್ಬಿಟ್ಟೈತೆ. ಸ್ನಾನ ಮಾಡಲ್ವೇನೋ? ನೋಡಿ ಎಷ್ಟು ಗಲೀಜಾಗಿದ್ಯಾ. ಮಾಡ್ಸಲ್ವ? ಸ್ನಾನ ಮಾಡ್ಸಲ್ವಾ? ನನ್ನ ಹತ್ರ ಜಾಸ್ತಿ ಆಡ್ತಾನೆ. ನಾನೇನಾದ್ರೂ ಸ್ನಾನ ಮಾಡ್ಸೋಕೆ ನಾನು ಯಾವತ್ತೂ ಮಾಡಿಸಿಲ್ಲ ಗುಂಡಂಗೆ. ಆ್ಯಕ್ಚುಲಿ ಮಾಡಿಸಿದ್ರೆ ಓವರಾಗಿ ಆಡ್ತಾನೆ. ನಮ್ಮ ಸೋನು ಸ್ನಾನ ಅಂದರೆ ಸಾಕು ಓಡೋಗಿ ಔಚ್ಕೊಬಿಟ್ಟಿರೋಳು. ಇವನೇನಿಲ್ಲ ಮನು, ಸುಮ್ಮನೆ ಕುತ್ಕೊಂತಾನೆ, ಸ್ನಾನ ಮಾಡಿಸ್ಕೊಂತಾನೆ. ಲಾಸ್ಟ್ ಟೈಮ್ ನಾನು ಒಂದು ಮಿನಿ ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಲೈಕ್ ಏನು ಅದೇ ಪಾರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು, ಪಾರ್ಟ್ ಏನೋ ಇಲ್ಲ ಅಂತ ಹೇಳ್ಬಿಟ್ಟು ಅದು ತರಿಸಿ
ಈ ಒಂದು ಬುದ್ಧ ಪಾಟ್ನ ತರಿಸಿ ಇದಕ್ಕೆ ಗಿಡನ ಹಾಕಿದ್ದೀನಿ. ಮತ್ತೆ ನಮ್ದೊಂದು ಫೋಟೋ ಫ್ರೇಮ್ ಇವಾಗ ಫ್ರೇಮ್ ತರಿಸ್ದೆ. ನೋಡಿದ್ರೆ ಫೋಟೋಗಿಂತ ಫ್ರೇಮೇ ದೊಡ್ಡದೈತೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಇದೇನು ಹೊಡೆದೋಗೈತಾ? ಇಲ್ಲ, ಕಲರ್ ಶೇಡ್ ಆಗಿದೆ. ಶೇಡ್ ಹಿಂಗೆ ಬರೋದು. ಓಕೆ ಅಂತ ಕ್ವಾಲಿಟಿ ಏನಿಲ್ಲ ಇದು, ಬಟ್ ನೋಡೋಕೆ ಚೆನ್ನಾಗಿದೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಸ್, ಇವಾಗ ಹೊರಡೋಣ ಬನ್ನಿ. ಗುಡ್ಡು ಬಂಗಾರು ಬಾಯ್. ನಾವು ಮೂವಿ ನೋಡ್ಕೊಂಡ್ ಬರ್ತೀವಿ, ನೀನು ಇಲ್ಲೇ ಇರು, ಮನೇಲಿ ಗಲಾಟೆ ಮಾಡಬೇಡ, ಆರಾಮಾಗಿರು. ಇಷ್ಟೊತ್ತು ಗಂಟ ಸುಮ್ಮನೆ ಇದ್ಬಿಟ್ಟು ಇವಾಗ ಬನ್ನಿ ಅಂತ ಹೇಳ್ತೀರಾ ಅಲ್ವಾ? ಬಂದಿದೀವಿ, 10 ನಿಮಿಷ ಇದೆ ಮೂವಿ ಸ್ಟಾರ್ಟ್ ಆಗೋದಕ್ಕೆ. ಒಳಗಡೆ ಹೋಗ್ತಾ ಇದೀವಿ. ಏನಾದ್ರು ಬೇಕಾ? ನಂಗೇನು ಬೇಕು? ಏನ್ ತಿಂತೀಯಾ? ನಾನು ಆಚೆ ಹೋಗಿದ್ರೆ ನಿಮ್ಗೆ 10 ರೂಪಾಯಿ ಎರಡು ತಗೋಬೇಕಿತ್ತು. ಈ ಥಿಯೇಟ್ರ್ ಫುಲ್ ಖಾಲಿ ಇದೆ. ನಾವು ಬಂದಾಗ ಇಬ್ರು ಮಾತ್ರ ಇದ್ರು. ಇವಾಗ ಒಂದು 3-4 ಜನ ಸ್ಟೂಡೆಂಟ್ಸು ಮತ್ತು 1-2-3 ಜನ ಫ್ಯಾಮಿಲಿ ಬರ್ತಾ ಇದ್ದಾರೆ. ನೋಡಬೇಕು ಹೇಗಿದೆ ಮೂವಿ ಅಂತ. ನೋಡೋಣ. ನೋಡಿ, ಫುಲ್ ಖಾಲಿ ಇದೆ. ಎಸ್, ಇವಾಗ ನಾನು ಟ್ರೆಂಡ್ಸಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಏನು ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಹೋಗೋಣ. ಎಸ್, ನಾವು ಮೂವಿ ನೋಡ್ಕೊಂಡು ಬಂದ್ವಿ. ಏನಪ್ಪ ಅಂದರೆ ಮೂವಿ ಓಕೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಟ್ರೆಂಡ್ಸಿಗೆ ಹೋಗಿದ್ದೆ, ನೋಡಿದ್ರಲ್ಲ ವಿಡಿಯೋದಲ್ಲಿ. ಯಾಕೆ ಟ್ರೆಂಡ್ಸ್ಗೆ ಹೋಗಿದ್ದು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾವು ಮೈಸೂರಿಗೆ ಹೋದಾಗ ಅಲ್ಲಿ ಟ್ರೆಂಡ್ಸ್ಗೆ ಹೋಗಿದ್ನ. ಸೊ ಅಲ್ಲಿ ನಾನು 1-2 ಜೊತೆ ಬಟ್ಟೆ ತೊಗೊಂಡಿದ್ದೆ. ಅಂದರೆ 2 ವೈಟ್ ಇಷ್ಟ ಆಗಿತ್ತು ಬಟ್ಟೆ. ಸೊ ತೊಗೊಂಡೆ ಎರಡನ್ನೂ. ಆಮೇಲೆ ಯಾಕೋ 2 ವೈಟೇ ಆಯಿತು. ಸೊ ಯಾಕೆ ಎಲ್ಲ ಒಂದೇ ಥರ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ಯಾಕೋ ಒಂದು ತೊಗೊಂಡು ಇನ್ನೊಂದು ತೊಗೊಂಡಿರಲಿಲ್ಲ. ಆಮೇಲೆ ಯಾಕೋ ತೊಗೋಬೇಕಿತ್ತು ಅನ್ನೋ ಥರ ಈ ಥರ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಸರಿ ಆಯಿತು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿ ಇವಾಗ ನೋಡಿದೆ. ಇಲ್ಲಿ ನಮ್ಮನೆ ಹತ್ರ ಇರೋ ಟ್ರೆಂಡ್ಸಲ್ಲಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಇತ್ತು. ಸೊ ಹಾಗಾಗಿ ಅದೊಂದು ಬಟ್ಟೆ ಮಾತ್ರ ತೊಗೊಂಡು ಬಂದೆ. ಈ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವ್ಲಾಗಲ್ಲಿ ಅದು ನೋಡ್ಬೋದು ನೀವು ಯಾವುದು ಏನು ಅಂತ ಹೇಳ್ಬಿಟ್ಟು. ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಟ್ಟಿದ್ದೀನಿ. ಆ ವಿಡಿಯೋಸ್ ಬರೋಕ್ಕೂ ಮುಂಚೆ ಈ ವಿಡಿಯೋನೇ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಸೊ ಅದಕ್ಕೆ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ ಇದ್ದೀನಿ. ಎಸ್, ನೆನ್ನೆ ನಾನು ಮೂವಿ ಎಲ್ಲ ನೋಡ್ಕೊಂಬಂದು ಅದಾದಮೇಲೆ ಸ್ವಲ್ಪ ಟಯರ್ಡ್ ಆಗಿತ್ತಾ. ಸೊ ಹಾಗಾಗಿ ಬೇಗನೆ ಮಲ್ಗೋಣ ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದಾಯಿತು. ಇವಾಗ ಮನೋಜ್ ಅವರು ಕೂತಿದ್ದಾರೆ ಆಚೆ. ನೆನ್ನೆ ಮೂವಿ ಹೇಗಿತ್ತು ಏನು ಅಂತ ಅವ್ರನ್ನ ಕೇಳೋದು ಮರ್ತೋದೆ. ಸೊ ಇವಾಗ ಕೇಳೋಣ ಬನ್ನಿ, ಅವ್ರು ಏನು ಹೇಳ್ತಾರೆ ನೋಡೋಣ. ಎಸ್, ಬನ್ನಿ ಮನೋಜ್ ಅವ್ರನ್ನ ಕೇಳೋಣ, ಹೇಗಿತ್ತು ಮೂವಿ? ನೆನ್ನೆ ಹೋಗಿದ್ದ ಮೂವಿ ಎರಡು ಕಡೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನೋ ಇರುತ್ತೆ ಅನ್ಕೊಂಡು ಹೋದೆ, ಅದ್ರಲ್ಲಿ ಏನೂ ಇಲ್ಲ. ಇನ್ನೂ ಸ್ವಲ್ಪ ಚೆನ್ನಾಗಿ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು. ಚೆನ್ನಾಗಿದೆ ಇಲ್ಲ ಅಂತ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು. 1-2 ಸೀನ್ ಚೆನ್ನಾಗೈತೆ ಅಷ್ಟೇ. ಅದ್ ಬಿಟ್ರೆ ಇನ್ನ ರಾಜ್ಬಿ ಶೆಟ್ಟಿನೂ ಅಷ್ಟು ಜಾಸ್ತಿ ಆಕ್ಟಿಂಗ್ ಇಲ್ಲ. ಅಂದ್ರೆ ಸ್ವಲ್ಪ ಅರ್ಧ ತರ ಅಲ್ವಾ, ಏನೋ ಒಂಥರ ಐತೆ ಮೂವಿ ಅದು. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವು, ಅಲ್ಲಿ ನೋಡಿದ್ರೆ ಏನೋ ಐತೆ. ಬಟ್ ಒನ್ ಟೈಮ್ ನೋಡ್ಬೋದು, ಅದ್ ಬಿಟ್ರೆ ಇನ್ನೇನಿಲ್ಲ. ಒನ್ ಟೈಮ್ಗೂ ಸ್ವಲ್ಪ ಬೋರ್ ಆಗಿ ಹೋಗ್ಬಿಡ್ತದೆ ಇವತ್ತಿನ ಟ್ರೆಂಡಿಗೆ. ಸ್ವಲ್ಪ ಅಂದ್ರೆ ಈ ಕಾಂತಾರ ತರನೇ ಏನೋ ಒಂದು ಇದನ್ನ ತೋರ್ಸಕ್ ಹೋಗಿ ತೋರ್ಸಕ್ ಹೋಗಿ ಅಲ್ಲಿ ಏನೇನೋ ಆಗ್ಬಿಟ್ಟಿದೆ. ಸೀನೇ ಇಲ್ಲ ಒಂದು. ಅಲ್ಲ, ಆ ತರ ಸೀನ್ ಇಲ್ಲ, ಬಟ್ ಅದನ್ನ ಈ ಕರಾವಳಿ ಸೈಡ್ ಯಾವ ತರ ಇರುತ್ತೆ
ಅದನ್ನ ತೋರ್ಸಕ್ ಹೋಗಿ ಅದು ಬೇರೆ 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 ಏನೇನೋ ಸ್ಟೋರಿ ಆಗ್ಬಿಟ್ಟೈತೆ. ಅದ್ ಏನ್ ಮಾಡಾರ ಅವ್ನಿಗೆ ಡೈರೆಕ್ಟರ್ಗೆ ಗೊತ್ತಾಗ್ಬೇಕು. ಬಟ್ ಬಟ್ ಚೆನ್ನಾಗಿದೆ, ಇಲ್ಲ ಅಂತ ಏನೋ ನಿಮಗೆ ಇಷ್ಟ ಆಗ್ಬೇಕಷ್ಟೇ. ಕನ್ನಡ ಮೂವಿಗಳು ಬರೋದೇ ಕಷ್ಟ ಆಗೈತೆ. ಬಸ್ ಚೆನ್ನಾಗೈತೆ ಅಂತ ಹೇಳಿ ಎಲ್ಲ ಹೋಗಿ ನೋಡ್ಲಿ. ಒನ್ ಟೈಮ್ ನೋಡ್ಬೋದು. ಒನ್ ಟೈಮ್ ಔಟ್ ಆಫ್ 10 5 ಪಾರ್ಟ್ 1 ಪಾರ್ಟ್ 2 ತೆಗ್ದಿದ್ರೆ ಸಾಕು. ಚೆನ್ನಾಗಿರ್ತಿತ್ತು. ಇದೇ ಸಾಕು. ನೆಕ್ಸ್ಟ್ ಪಾರ್ಟ್ ಟೈಮ್ ಬೇಡ. ಅಲ್ಲ, 2 ಸ್ಟೋರಿ ಮಿಕ್ಸ್ ಮಾಡೋರಲ್ವಾ. ಏನ್ ಗೊತ್ತಾ ಅದ್ರಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಯಾವ್ದೇ ತರ ಸಾಂಗ್ಸ್ ಚೆನ್ನಾಗಿರೋದು ಯಾವ್ದು ಇಲ್ಲ. 2 ಸಾಂಗ್ ಇದೆ, ಚೆನ್ನಾಗಿದೆ. 2 ಬಾಯಿ ಮುಚ್ಚಿ. ಒಂದು ದೇವ್ರದು ಮತ್ತೆ ಇನ್ನೊಂದು ಯಾವ್ದೋ ಲವ್ದು. ಏನೋ ಚೆನ್ನಾಗಿಲ್ಲ ನನಗೇನು. ಬಟ್ ಔಟ್ ಆಫ್ 10 ಒಂದು 4.5 4.5. ಅದೇ ಒಂದೆರಡು ಸೀನ್ ಹೇಳಿದ್ನಲ್ಲ ಅದಕ್ಕಷ್ಟೇ. ನಾನು ಔಟ್ ಆಫ್ 10 6 ಕೊಡ್ತೀನಿ. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಅಷ್ಟು ಚೆನ್ನಾಗಿಲ್ಲ ಅಷ್ಟೇ. ಮ್ಯೂಸಿಕ್ ಚೆನ್ನಾಗಿ ಅಂದ್ರೆ ನಾವು ಅದು ಥಿಯೇಟರ್ ಮೇಬಿ ಥಿಯೇಟರ್ ಹೆಂಗೆ ಇದ್ರು ಮ್ಯೂಸಿಕ್ ಅದು ಚೆನ್ನಾಗಿದ್ರೆ ಫೀಲ್ ಆಗುತ್ತೆ. ಚೆನ್ನಾಗಿದೆ ಅಂತ ಹೇಳಿ ಕಷ್ಟಪಟ್ಟು ಮಾಡಿರ್ತಾರೆ. ಪರವಾಗಿಲ್ಲ, ನೋಡ್ಬೋದು ಒಟ್ಟೆ ಫ್ಯಾಮಿಲಿ ಪಿಕ್ಚರ್. ನಮ್ ಗುಂಡ ಹೋಗಿ ಕರ್ಕೊಂಡೋಗಿದ್ರೆ ಅವನು ಎದ್ರಿಕಂತಿರ್ಲಿಲ್ಲ. ಹೌದು, ಎದ್ರಿಕಳ ಮಾಲಿಕೋಗ್ಬಿಟ್ಟಿರೋದು. ನೀವ್ ಮಲಗಿದ್ರಲ್ಲ ಮೂವಿಗೆ ಇನ್ನೊಂದ್ಸಲ ಕರ್ಕೊಂಡು ಹೋಗು ಅಂತ ಹೇಳಿ. ಯಾಕೆ ಸುಮ್ನೆ ಲೋಕ ದುಡ್ಡು ಕೊಟ್ಬಿಟ್ಟು ಮಲ್ಕೊಳಕ್ ಯಾಕೆ? ಮೂವಿ ಚೆನ್ನಾಗಿದ್ರೆ ನೋಡ್ತಾ ಇರ್ತೀನಿ. ಬೋರ್ ಅನ್ಸುದ್ರೆ ಇನ್ನೇನ್ ಮಾಡ್ಲಿ, ಏನಿಲ್ಲ, ಹಿಂಗೆ ಮಲಗ್ಬಿಡ್ತೀನಿ. ಇನ್ನೇನ್ ಮಾಡ್ಲಿ ಹೇಳಿ. ಚೆನ್ನಾಗಿದೆ ಅಂತ ಹೇಳ್ಬೇಕು. ಅವರು ಕಷ್ಟಪಟ್ಟು ಮಾಡಿರ್ತಾರಲ್ಲ. ಹೌದು, ನಾವು ಕಷ್ಟಪಟ್ಟು ದುಡ್ದಿರೋದೇ ದುಡ್ಡು ತಗೊಂಡು ಕೊಟ್ಟಿರೋದಲ್ಲಿ 250 ರೂಪಾಯಿ ಪರ್ ಹೆಡ್. ಈ ತರ ಮಾತಾಡಕ್ಕೆ ಏನ್ ಕಮ್ಮಿ ಬನ್ನಿ. ಈಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ತಾನೆ ಟ್ರೈಲರ್ ನೋಡಿದಾಗ. ನಾನು ಯಾವಾಗ್ಲೂ ಇಂಥ ಮೂವಿಗೆ ಹೋಗೋಣ ಅಂತ ನಾನು ಹೇಳಲ್ಲ. ಎಲ್ಲಾ ಮೂವಿನೂ ಬರ್ತಾವ ಕನ್ನಡದಲ್ಲೇ. ಆ ಟ್ರೈಲರ್ ಅಲ್ಲೇ ಇನ್ಸ್ಪೈರ್ ಆಗ್ಬಿಡ್ತೀವಿ ಹೋಗ್ಬೇಕು ಎಂತಕ್ಕೆ ಅಂತ. ಬಟ್ ಅಂದ್ರೆ ಇನ್ನ ಸ್ವಲ್ಪ ನಾವ್ ಯಾವ್ದೋ ಇತ್ತೀಚೆಗೆ ಯಾವ್ದೋ ಒಂದು ಹೀರೋನೇ ಹೆಸರಿರ್ಲಿಲ್ಲ. ಆ ಮೂವಿ ಯಾವ್ದೋ ನೋಡಿದ್ವಲ್ಲ, ಯಾವ್ದು ಇಲ್ಲ ನೋಡಿದ್ರು. ಯಾವ್ದು ಚೆನ್ನಾಗಿತ್ತು. ಮ್ಯಾಕ್ಸ್ ಅಲ್ಲ, ಅದ್ಯಾವ್ದು ಇನ್ನೊಂದು ಬಂತಲ್ಲ. ಅದಕ್ಕೂ ಮುಂಚೆ ಆದಾಗ ನಾನು ನೋಡಿದ್ದು ಹೊಸಬ ಹೀರೋ ಚೆನ್ನಾಗೈತೆ ಅಮ್ಮ ಅಂತ ಕರ್ಕೊಂಡಾಗಿತ್ತು. ನೆನಪಾಗ್ತಾಯಿಲ್ಲ ನಂಗೆ. ಬಟ್ ನಾನು ಈ ಟ್ರೈಲರ್ ನೋಡಿ ಇನ್ಸ್ಪೈರ್ ಆದಾಗ ಹೋಗಿರೋದು ಡಿಸಪಾಯಿಂಟ್ ಆಗಿರೋದು ಇದೊಂದೇ. ನಿಜ ಚೆನ್ನಾಗಿದೆ, ಬಟ್ ಸ್ವಲ್ಪ ಅರ್ಧ ಸ್ಟೋರಿ ತರ. ನಿನ್ಗೆ ಏನ್ ಅನ್ಸ್ತು? ಒಂದು ಲಾಸ್ಟ್ ಅಲ್ಲಿ ಒಂದು ಕಮಲಾಸಿನ ಎಷ್ಟೊತ್ತು ಹೇಳ್ದವ್ರೆ. ಅಂದ್ರೆ ಸ್ಟೋರಿ ನನಗೆ ಅನ್ಸಿದ ಅರ್ಧ ನಂದಿದ್ದು ನನ್ನ ಅಭಿಪ್ರಾಯ. ನಿಮ್ಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ. ನನಗೆ ಟ್ರೈಲರ್ ನೋಡಿದಾಗ ನನಗೆ ಚೆನ್ನಾಗೈತೆ. ನನ್ನ ಅಭಿಪ್ರಾಯ ಮೂವಿ ಚೆನ್ನಾಗಿದೆ, ಪ್ರಜ್ವಲ್ ಆಕ್ಟಿಂಗ್ ಚೆನ್ನಾಗಿದೆ. ಬಟ್ ಇನ್ನು ಎಕ್ಸ್ಪೆಕ್ಟೇಷನ್ ತರ ಇರ್ಲಿಲ್ಲ. ಟ್ರೈಲರ್ ಎಕ್ಸ್ಪೆಕ್ಟೇಷನ್ ತರ ಮೂವಿ ಇರ್ಲಿಲ್ಲ. ಟ್ರೈಲರ್ ಅನ್ನೋ ಗ್ಲಿಮ್ಸ್ ತೆಗ್ದಿರೋಂಥ ಮೂವಿನೇ ಇಲ್ಲ. ನೆಕ್ಸ್ಟ್ ಟಾಕ್ಸಿಕ್ ಹೋಗೋಣ. ಚೆನ್ನಾಗಿರುತ್ತೆ ಟಾಕ್ಸಿಕ್. ನಂಗೆ KGF ಇದುವರೆಗೂ ನೀಟಾಗಿ ನೋಡಿದ್ದೆ. ನಂಗೆ ಆತರ ಎಲ್ಲ ಫೈಟ್ ಗೀಟು ಇದೆಲ್ಲ ಅಂದ್ರೆ ಇಷ್ಟ ಆಗುತ್ತೆ. ಟಾಕ್ಸಿಕ್ ಮೂವಿ ಚೆನ್ನಾಗಿರುತ್ತೆ. ಅದೇ ಅದ್ ನೆಕ್ಸ್ಟ್ ನೋಡೋದು ಒಂದೇ ನೋಡೋದು, ಇನ್ಯಾವ ಇಲ್ಲ ಯಾವ ಇಲ್ಲ. ನೀವೇ ಎಲ್ಲ ಅನ್ಕೊಂಡ್ಬಿಡ್ತೀರಾ. ಇರ್ಬೋದೇನೋ ನಿಮ್ ಬಾಸ್ ಯಾವ್ದಾದ್ರು ಇರ್ಬೋದೇನೋ. ಯಾವ್ದಿದೆ ನೆಕ್ಸ್ಟ್? ಯಾವ್ದು ಇಲ್ಲ ಅಲ್ಲ. ಅದೇ ಯಾವ ಮೂವಿ ಮುಗಿತಾರೆ ಈಗ ಲಾಸ್ಟ್ ಟೈಮ್. ಯಾವ್ದು ಡೆವಿಲ್ ಲಾಸ್ಟ್ ಅಲ್ಲ? ಡೆವಿಲ್ ಲಾಸ್ಟ್ ಅದೇ ಟಿವಿ ಗೊತ್ತೈತೀನಿ. ಹೌದಾ? Zee5 ಅನ್ಸುತ್ತೆ, ಟಿವಿಲೂ ಇಲ್ಲ. ಅದು ಚೆನ್ನಾಗಿತ್ತು. ಅದ್ ನಂಗೆ ಇಷ್ಟ ಆಯ್ತು, ಇವ್ರಿಗೆ ಇಷ್ಟ ಆಗಿ. ಯಾವ್ದು ಡೆವಿಲ್ ಹೋಗಿದ್ವಲ್ಲ ಅದೇ. ಅದ್ ಯಾವ್ದು ಇನ್ನೊಂದು ಮೂವಿ ಇನ್ನೊಂದು ರಿಲೀಸ್ ಆಗುತ್ತೆ ಇತ್ತೀಚೆಗೆ. ಅದು ಯಾವುದು? ನಾನು ಹೋಗಿದ್ವಲ್ಲ ಅದು ಇವಂತು ರಿಷಬ್ ಶೆಟ್ಟಿ ಮೂವಿ ಹೋಗಿದ್ವಲ್ಲ. ಅದಕ್ಕೆ ಕಾಂತಾರ 2. ರಾಜ್ ಬಿ ಶೆಟ್ಟಿದ ಒಂದು ಮೂವಿ ನೋಡಿದ್ವಲ್ಲ, ಅದು ಯಾವ್ದು ಯಾವ್ದೋ ಒಂದು ನೋಡಿದ್ರು ರಾಜ್ ಬಿ ಶೆಟ್ಟಿ. ನೆನ್ನೆ ನೋಡ್ಕೊಂಡ್ಬಲ್ಲ ಇದು ಅದೇ ಐನಾರ್ ಪಾತ್ರ ಮಾಡಿರ್ತಾನಲ್ಲ, ಹಿಂಗ್ ಅನ್ಕೊಂಡಿದ್ದೆ. ಹೆಂಗಿದೆ ಮೂವಿ? ಅದು ಆಲ್ರೆಡಿ ಆಗೈತದು ಮೂವಿ. ಹೆಂಗಿದೆ? ನಾನು ಅದೇ ಮೂವಿ ಹೇಳಿದ್ದು ನನ್ ಹೋಗೋಣ ಅಂತ. ಯಾವ್ದು ಇದು? ಅದ ಹೆಸರೇನು ಹೇಳು?
ಬಂದರು ಆ, ಬಾವ ಬಂದರು ಆ ಸಾಂಗೆಲ್ಲ ಇದೆಯಲ್ಲ. ಆ ಮೂವಿನೇ ನಂಗೆ ಬತ್ತಲ್ಲ. ಆ ಟ್ರೈಲರ್ ನೋಡಿ ಇಲ್ಲ ಪುಟ್ಟಿ ಹೋಗೋಣ ಮಗಣ ಅಂತ. ಅದು ಚೆನ್ನಾಗಿತ್ತು ಕಾಮಿಡಿ ಎಲ್ಲ ಬೇಜಾರಾಗಲ್ಲ ಹಾಗಿದ್ರೆ ಈ ರಾಜ್ ಬಿ ಶೆಟ್ಟಿ ಅವನೇ ಅಂತ ಅಲ್ಲ, ರಾಜ್ ಬಿ ಶೆಟ್ಟಿ ಒಂದು ಪಾರ್ಟ್ ಅಷ್ಟೇ, ಅಲ್ಲಿ ಹೀರೋನೇ ಬೇರೆ ಇದ್ದಿದ್ದಲ್ಲಿ. ಇಲ್ಲ ಇದ್ರಲ್ಲಿ ಎರಡು ಹೀರೋ ಇಬ್ರು ಇರೋ ತರಾನೇ ಫೀಲ್ ಇದೆ ಇದು, ಪ್ರಜ್ವಲ್ ಅವರು ಮತ್ತೆ ರಾಜ್ ಬಿ ಶೆಟ್ಟಿ ಅವರು. ಏನೋ ಗೊತ್ತಿಲ್ಲ, ಬಟ್ ಆ ಮೂವಿ ಹೆಂಗಿದೆ ಹೇಳೋದು. ಅವ್ರ ಪಾರ್ಟ್ ಅಲ್ಲಿ ಅವ್ರ ಹೀರೋ, ಇವ್ರ ಪಾರ್ಟ್ ಅಲ್ಲಿ ಅದೇನೋ ಒಂದ್ 4-5 ಕೋಟಿ, ಒಂದ್ 10 ಕೋಟಿ ಒಳಗಡೆ ಖರ್ಚಾಗಿರುತ್ತೆ ಅಷ್ಟೇ. ಎಲ್ಲ ನೀವೇ ಯಾಕೆ ಡಿಸೈಡ್ ಮಾಡ್ತೀರಾ? ಎಲ್ಲ ಗೊತ್ತಿರೋ ಮೂವಿ ಮಾಡಿದ್ರೆ ಯಾಕೆ ಮಾಡ್ಬೇಕು ಅಪ್ಪ, ನಿಮ್ಮಂತವ್ರನ್ನ ಏನಾದ್ರು ಕರ್ಕೊಂಡು ಹೋಗ್ಬಿಟ್ಟು ಮೂವಿ ತೋರಿಸ್ಬಿಟ್ಟು ರಿವ್ಯೂ ಕೊಡಿ ಆದ್ರೆ 4 ದಿನಾನು ಆಮೇಲೆ ಥಿಯೇಟರ್ ಅದೇ ಮುಕ್ಕು ಮುಕ್ಕು ತರ ಸುಮ್ನೆ ಕೊಡ್ಬೇಕಷ್ಟೇ. ಮುಕ್ಕು ಮುಕ್ಕು ಆಮೇಲೆ ಅದ ಹೆಸರೇನು ಅಣ್ಣ ಅಂತನಲ್ಲ, ಅದೇ ಬಿಗ್ ಬಾಸ್ ಆಮೇಲೆ ಕಿಪಿ ಕೀರ್ತಿ. ಅಂದ್ರೆ ನೀವೇನ್ ರಿಯಾಲಿಟಿ ಇದೆ ಅದನ್ನ ಹೇಳ್ಬಿಡ್ಬೇಕು. ಅವ್ರ ಅಣ್ಣ ಅವ್ನ ಯಾರೋ ಒಬ್ಬ ಇದು ಮುಕ್ಕು ಮುಕ್ಕು ಪೆನಲ್ ಕುಡ್ದ್ಬಿಟ್ಟಿದ್ದಾನೆ ಅದು ಮೂವಿ ಇದಕ್ಕೆ ಪೆಟ್ರೋಲ್ ನೋಡು ಮಾತಾಡ್ತಾ ಇದ್ರೆ ಹೆಂಗ್ ಬಂದವನೆ. ಸರಿಯಾಗಿ ಕೂತಿದೀಯ ಬಿಡಪ್ಪ ನೀನು. ನೋಡಿದ್ರಲ್ಲ ಮನೋಜ್ ಅವ್ರು ಏನ್ ಹೇಳಿದ್ರು ಅಂತ. ಅಂದ್ರೆ ಆ ಮೂವಿ ಚೆನ್ನಾಗಿತ್ತು, ಇಲ್ಲ ಅಂತ ಅಲ್ಲ, ಬಟ್ ಏನಪ್ಪಾ ಅಂದ್ರೆ ಅದು ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ಇರ್ಲಿಲ್ಲ ಅಂತ ಅವರೊಂದು ಅವ್ರಿಗೆ ಅನ್ಸಿದ್ದೆ ಹೇಳಿದ್ರು. ಇದ್ರಲ್ಲಿ ಯಾವುದೇ ಥರದ ಇನ್ನೊಬ್ರಿಗೆ ಬೇಜಾರಾಗೋದು ಈ ಥರ ಬೇಜಾರಾಗಬೇಕು ಅಂತ ಹೇಳಿರೋ ಅಂಥದ್ದಲ್ಲ. ಅವ್ರಿಗೆ ಏನು ಅನಿಸಿದೆ ಅದನ್ನ ರಿವ್ಯೂ ಕೊಟ್ಟಿದ್ದಾರೆ ಅಷ್ಟೇ. ನನಗೂ ಓಕೆ ಅನ್ನಿಸ್ತು. ಅಂದರೆ ಸ್ವಲ್ಪ ಕೆಲವೊಂದು ಎಲ್ಲೋ ನನ್ನ ಕಡೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಟೋರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಈ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ನಮ್ಮ ನಮಗೇನು ಅನ್ನಿಸ್ತು ಆ ಮೂವಿ ನೋಡಿಬಿಟ್ಟು ಅದನ್ನು ನಾವು ಇಲ್ಲಿ ಶೇರ್ ಮಾಡ್ಕೊಂಡ್ವಿ ಅಷ್ಟೇ. ಮೂವಿ ಚೆನ್ನಾಗಿದೆ, ಹೋಗಿ ನೋಡ್ಬೋದು, ಹೋಗಿ ನೋಡಿ. ಎಸ್, ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.